ಅವರೆಕಾಳು ಸೀಸನ್ ಇರುವಾಗಲೇ ಈ ರೀತಿ ಇದಕ್ಕಿದ ಅವರೆಕಾಳನ್ನ ಬಳಸ್ಕೊಂಡು ಪಲಾವ್ನ ಮಾಡ್ಕೊಳ್ಳಿ. ಬಹಳ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ತಕ್ಕಂಥ ರೆಸಿಪಿ. ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಬಹಳ ರುಚಿಯಾಗಿರ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ದೊಡ್ಡೋರಿಂದ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಕ್ಕಂಥ ಇದಕ್ಕಿದ ಅವರೆಕಾಳು ಪಲಾವ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಅಕ್ಕಿನ ನೆನೆಸಿಟ್ಕೋಬೇಕಾಗುತ್ತೆ. ಅಕ್ಕಿನ ನೆನೆಸಿಟ್ಕೊಂಡು ನಾವು ಪಲಾವ್ನ ಮಾಡಿಕೊಂಡ್ರೆ ಬಹಳ ಉದುರಾಗಿರ್ತಕ್ಕಂಥ ರೈಸು ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 3 ಕಪ್ಪಿನಷ್ಟು ಬಾಸುಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿರ್ತಕ್ಕಂಥ ಯಾವ ರೈಸನ್ನು ಬೇಕಿದ್ರೂ ಸೇರಿಸ್ಕೋಬೋದು. ಇದನ್ನು ಒಂದು 2 ರಿಂದ 3 ಬಾರಿ ಆದ್ರೂ ಚೆನ್ನಾಗಿ ತೊಳೆದು ಒಂದು 15 ರಿಂದ 20 ನಿಮಿಷ ನೆನೆಸಿಡಬೇಕಾಗತ್ತೆ. ಪಲಾವ್ನ ಮಾಡಲಿಕ್ಕೆ ಮೊದಲಿಗೆ ನಾವು ಮಸಾಲಾನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಖಾರಕ್ಕೆ ನಾನಿಲ್ಲಿ ಒಂದು 6 ರಿಂದ 7 ಹಸಿಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೋಬೇಕಾಗತ್ತೆ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿ, 1 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಪಲಾವು ಗ್ರೀನಾಗಿ ಕಲ್ಲರಾಗಿ ಬರಬೇಕು ಅಂತಂದರೆ ಈ ರೀತಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇನಾದರೂ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಇದಕ್ಕೆ ಈಗ ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ನೈಸಾಗಿ ಮಸಾಲಾನ ರುಬ್ಕೋಬೇಕಾಗತ್ತೆ. ಈ ರೀತಿ ಗ್ರೀನ್ ಮಸಾಲಾನ ನೀವು ರೆಡಿ ಮಾಡಿಕೊಂಡು ಪಲಾವನ್ನ ಮಾಡಿಕೊಂಡ್ರೆ ವಾರದಲ್ಲಿ 1 ಸಲ ಅಂತೂ ಪದೇ ಪದೇ ಮಾಡಿಸ್ತಾ ಇರ್ತೀರ. ಇದೇ ಥರ ಮಸಾಲಾನ ರೆಡಿ ಮಾಡಿಕೊಂಡು ನೀವು ತರಕಾರಿ ಪಲಾವನ್ನ ಮಾಡ್ಕೋಬೋದು, ಬಟಾಣಿ ಪಲಾವು, ಯಾವ ಪಲಾವ್ ಬೇಕಿದ್ರೂ ಈ ಮಸಾಲಾನ ಸೇರಿಸ್ಕೋಬೋದು. ಈಗ ಪಲಾವನ್ನ ಮಾಡಲಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ. ಮನೇಲಿರ್ತಕ್ಕಂಥ ಗರಂ ಮಸಾಲೆಗಳನ್ನ ನೀವು ಸೇರಿಸ್ಕೊಳ್ಳಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಈ ರೀತಿ ಗರಂ ಮಸಾಲೆಗಳನ್ನ ಸೇರಿಸ್ಕೊಳ್ಳೋದ್ರಿಂದ ಪಲಾವು ಕೂಡ ಬಹಳ ರುಚಿಯಾಗಿ ರೆಡಿ ಆಗುತ್ತೆ. ಈಗ ಸ್ಲೈಸಾಗಿ ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಮೆತ್ತಗಾಗಬೇಕು. ಒಂದು ಅರ್ಧದಿಂದ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ತೆಗೆದಿಟ್ಕೊಂಡಿರ್ತಕ್ಕಂಥ ಒಂದು 300 ಗ್ರಾಮಷ್ಟು ಇದಕ್ಕಿದ ಅವರೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಾಳನ್ನ ಬೇಕಿದ್ರೆ ಇನ್ನೂ ಜಾಸ್ತಿ ಇದ್ದರೆ ಸೇರಿಸ್ಕೋಬೋದು. ಈಗ ರುಬ್ಕೊಂಡಿರ್ತಕ್ಕಂಥ ಮಸಾಲಾನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಈ ಮಸಾಲದಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು. ಹಾಗಾಗಿ ಒಗ್ಗರಣೆ ಜೊತೆಯಲ್ಲೇ ಈ ಮಸಾಲಾನ ಬೇಯಿಸ್ಕೊಳ್ಳೋಣ. ಈ ಪಲಾವ್ ರೆಸಿಪಿಗೆ ನಾನು ಏನೇನು ಪದಾರ್ಥಗಳನ್ನ ಬಳಸ್ತಾ ಇದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ಒಂದು ಸಲ ನೋಡ್ಬೋದು. ಈಗ ನಾನು ಒಂದು 2 ರಿಂದ 3 ನಿಮಿಷ ಅವರೆಕಾಳು ಹಾಗೆಯೇ ಈ ಗ್ರೀನ್ ಮಸಾಲೆ ಏನಿದೆ ಇದನ್ನು ಒಗ್ಗರಣೆ ಜೊತೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ. ಏಕೆಂದರೆ ನಾವು ರುಬ್ಬಬೇಕಾದ್ರೆ ಯಾವುದೇ ರೀತಿ ಗರಂ ಮಸಾಲಾನ ಸೇರಿಸಿಲ್ಲ. ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಇದಕ್ಕೆ ಈಗ 2 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ರುಬ್ಬೋದಕ್ಕೆ ಕೊತ್ತಂಬರಿ ಪುದೀನನ ಸೇರಿಸ್ಕೊಂಡಿರ್ತೀವಿ. ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಮತ್ತೆ ನೀವು ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಟೊಮೊಟೊ ಸ್ವಲ್ಪ ಮೆತ್ತಗಾಗಬೇಕು. ಮತ್ತೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಅವರೆಕಾಳು ಎಲ್ಲ ಚೆನ್ನಾಗಿ ಬೆಂದು ಒಗ್ಗರಣೆಗೆ ಸೇರಿಸಿರ್ತಕ್ಕಂಥ ಎಣ್ಣೆನೆಲ್ಲ ಬಿಡ್ತಾ ಬಂದಿದೆ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಾನು ಏನು ಅಕ್ಕಿನ ಹಾಕ್ಕೊಂಡೆ ಅದೇ ಕಪ್ಪಲ್ಲಿ ಈಗ 6 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಕಪ್ಪಿನಷ್ಟು ನಾನು ಬಾಸುಮತಿ ರೈಸನ್ನು ನೆನೆಸಿಟ್ಟಿದ್ದೆ. ಹಾಗಾಗಿ 6 ಕಪ್ಪಿನಷ್ಟು ಅಂದರೆ 2ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಮತ್ತೆ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ನಾವು ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೋಬೇಕು. ಅಕ್ಕಿನ ಸೇರಿಸಿ ಆದಮೇಲೆ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಾನಿಲ್ಲಿ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಅದು ಒಡೆದೋಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು 4 ರಿಂದ 5 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲೇ ನಾವು ಈ ಪಲಾವ್ಗೆ ಸೇರಿಸಿರ್ತಕ್ಕಂಥ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಈ ರೀತಿ ನೀರೆಲ್ಲ ಯಾವಾಗ ಡ್ರೈ ಆಗ್ತಾ ಇದೆ ಆವಾಗ ಬೇಕಿದ್ರೆ ನೀವು ಮನೆಯಲ್ಲಿ ತುಪ್ಪ ಇದ್ದರೆ
ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಬೇಕಿದ್ರೆ ಸೇರಿಸ್ಕೋಬೋದು. ತುಪ್ಪ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಬಹುದು. ಈ ರೀತಿ ತುಪ್ಪನ ಸೇರಿಸಿ ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಸ್ಟವ್ನ ಲೋ ಫ್ಲೇಮ್ಗೆ ಹಾಕ್ಕೋಬೇಕು. ಏಕೆಂದರೆ ಐ ಫ್ಲೇಮ್ನಲ್ಲಿ ನೀರೆಲ್ಲ ಡ್ರೈ ಆಗೋವರೆಗೂ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ. ನೀರಿಲ್ಲದೆ ಇರೋದ್ರಿಂದ ಐ ಫ್ಲೇಮ್ನಲ್ಲೇ ಬೇಯಿಸ್ಬಿಟ್ರೆ ನಿಮಗೆ ತಳ ಹತ್ಬಿಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಮತ್ತೆ 4ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಎಳೆ ಕಾವಿನಲ್ಲೇ ಬೇಯಿಸ್ಕೊಂಡ್ರೆ ಇದಕ್ಕಿದ ಅವರೆಕಾಳಿನ ಬಹಳ ರುಚಿಯಾಗಿರ್ತಕ್ಕಂಥ ಪಲಾವ್ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಪಲಾವ್ ಬಂದಿದೆ ಅಂತ. ನಾನು ಆಗಲೇ ಹೇಳ್ದಾಗೆ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಕ್ಕಂಥ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನೀವು ಕೂಡ ಮರಿದೇನೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.